ಸರ್ 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 ಏನ್ ನಡೀತಾ ಇದೆ ಇಲ್ಲಿ? ಇವ್ರೇನೋ ಏನು ಬಾಟಲ್ ಎಲ್ಲ ಕೈಯಲ್ಲೆಲ್ಲ ಹಿಡ್ಕೊಂಡಿದಾರ, ಇವ್ರೇನೋ ಹೊಗೆ ಎಲ್ಲ ಬಿಡ್ತಾ ಇದಾರ, ಅವ್ರೇನೋ ಕೈಯಲ್ಲ ಏನೋ ತಿಂತಾ ಇದಾರೆ. ಏನ್ ಮಾಡ್ತಾ ಇದ್ರಿ ಹೇಳಕ್ ಬರಲ್ಲ ಏನ್ರಿ ನಿಮ್ಗೆ ಇದೆಲ್ಲ? ಏನ್ ಹೇಳಿದ್ರಿ? ಅವನೇನೋ ಬಾಟಲ್ ಎಲ್ಲ ಹಿಡ್ಕೊಂಡು ಕೊಡಪ್ಪ ಇಲ್ಲಿ, ಕೊಡಪ್ಪ ಇಲ್ಲಿ. ಏನದು ಕಂಪ್ನಿಲಿ ಬಂದಿದ್ರ? ಕಂಪ್ನಿಲಿ ಇದ್ದಾಗ ಪ್ರಾಹಿಬಿಟೆಡ್ ಇವೆಲ್ಲ ಏನದು? ಕೊಡಿ ಕೊಡಿ ಸರ್, ನಿಮ್ಗೂ ಬೇಕಾ? ಕೊಡ್ತೇನೆ, ಕೊಡ್ರಿ ನೋಡೋಣ ಏನದು. ನೋಡ್ರಿ ಈ ತರದೆಲ್ಲ ಆಲ್ಕೋಹಾಲ್ ಡ್ರಿಂಕ್ಸ್ ಇವೆಲ್ಲ ಕಂಪ್ನಿಲಿ ಪ್ರಾಹಿಬಿಟೆಡ್. ನೀವು ಕೂಡ ಓಕೆ ಈ ತರದೆಲ್ಲ ನೀವು ಫಸ್ಟ್ ಗೇಟ್ ಅಲ್ಲಿ ಹೇಳ್ಬೇಕು ತಾನೆ. ಇದೆಲ್ಲ ನಮ್ ಗೇಟ್ ಅಲ್ಲಿ ಬೋರ್ಡ್ ಎಲ್ಲ ಬರ್ಸಿ ಹಾಕಿದೀವಿ, ನಿಮ್ಗೆ ಗೊತ್ತಾಗಲ್ಲ ಹೇಳ್ಬೇಕಂತ ಹೇಳಿ. ಏನಪ್ಪಾ ನೀನು ಕಂಪ್ನಿಲಿ ಇವೆಲ್ಲ ಪ್ರಾಹಿಬಿಟೆಡ್, ಎಜುಕೇಟೆಡ್ ತರ ಕಾಣ್ತೀರಾ, ಈ ತರ ಎಲ್ಲ ಮಾಡಬಾರ್ದು ನೀವು. ಅವೆಲ್ಲ ಬಿಡ್ರಿ, ಇನ್ನೊಂದ್ಸರಿ ಕೆಲಸ ಮಾಡ್ಬೇಕಂತಂದ್ರೆ ಈ ತರ ಎಲ್ಲ ಮಾಡಬಾರ್ದು. ಓಕೆ, ಸೊ ಇದೆಲ್ಲ ರೆಫರೆನ್ಸ್ ಬಂದಿದ್ರೆ ಅಂತ ಕರ್ಕೊಂಡಿದೀವಿ. ಈ ತರ ಎಲ್ಲ ಮಾಡ್ಕೊಂತ ಬಂದ್ರೆ ಹೆಂಗೆ ನೀವು? ಇವನ್ ಯಾರು ಹಿಂಗ್ ಕುತ್ಕೊಂಡಿದ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಬಾಯಲ್ಲಿ ಏನು ಬೇಕಲ್ಲ ಹಾಕೊಂಡು ಇದನ್ನ ಉಗುಳ್ತಾ ಇದ್ದಾನೆ. ಏನ್ರಿ ಹೊಡೆದ? ಈ ಕಾಲ್ ನಂದೆ, ಈ ಕಾಲ್ ನಿನಗೇನ್ ಪ್ರಾಬ್ಲಮ್? ಹೌದಪ್ಪ, ಆ ಕಾಲದಿಂದ ಈ ಕಾಲದಿಂದ ನಾನು ಅಲ್ಲ ಅಂತ ಹೇಳ್ದ. ಇದ್ರೆಲ್ಲ ಕಂಪ್ನಿಲಿ ಮಾಡ್ಬಾರ್ದ್ರಿ. ನೀವಾದ್ರೂ ಹೇಳ್ಬೇಕು ತಾನೆ ಇವ್ರಿಗೆ. ಅಲ್ಲ ಏನ್ರಿ ಕೀಪರ್, ನೀವ್ ಹೇಳತ್ತಾನೆ ಹೇಳಿದಿರಿ ಸರ್, ಹಂಗೆ ಮಾಡ್ತಾ ಇದ್ದಾರೆ ಸರ್. ಸೊ ನೋಡ್ರಿ, ಇಲ್ಲೆಲ್ಲ ಕಂಪ್ನಿ ಕೆಲಸ ಮಾಡ್ಬೇಕಂದ್ರೆ ಒಂದು ಡ್ರಿಂಕ್ಸ್ ಆಗ್ಲಿ, ಒಂದು ಸಿಗರೇಟ್ ಆಗ್ಲಿ, ಮತ್ತೆ ಪಾನ್ ಪರಕ್ ಆಗ್ಯದಾಗ್ಲಿ ಗೇಟ್ ಇಂದ ಹೊರಗಡೆ ಏನಾದ್ರೂ ಇಟ್ಕೋಬೇಕು. ಗೇಟ್ ಇಂದ ಒಳಗಡೆ ಬಂತಂದ್ರೆ ಸೇಫ್ಟಿ ರೂಲ್ಸ್ ಎಲ್ಲರೂ ಫಾಲೋ ಮಾಡ್ಲೇಬೇಕು. ಓಕೆ, ಪುಷ್ಪ ಆದ್ರೂ ಸರಿ, ಇನ್ನೊಬ್ರಾದ್ರೂ ಸರಿ, ಯಾರಾದ್ರೂ ಫಾಲೋ ಮಾಡ್ಲೇಬೇಕು. ಇವ್ರಿಗೆಲ್ಲ ಒಂದ್ ಕೆಲಸ ಮಾಡೋ ರಾಮು, ಶ್ರೀರಾಮ, ಇವ್ರಿಗೆಲ್ಲ ಹೆಲ್ಮೆಟ್, ಗಾಗಲ್, ಗ್ಲೌಸ್, ಮಾಸ್ಕ್ ಎಲ್ಲ ಕೊಡು. ಸೊ ನಾನು ಈಗ ಬರ್ತೀನಿ, ಇವ್ರನ್ನ ಕಳ್ಸೋಣ. ಅಲ್ಲಿ ಈ ಬ್ಲಾಕ್ ಹತ್ರ ಕಳ್ತಾ ಇದಾರೆ, ಸೊ ಅವ್ರಿಗೆ ಕಳ್ಸೋಣ ಅಲ್ಲಿ. ಓಕೆ ಓಕೆ, ಅಲ್ಲಿ ಸಿಸ್ಟರ್ ಸರ್ ಹತ್ರ ಕಳ್ಸೋಣ. ಎಸ್, ಹೇ ರಾಮ, ಪುಷ್ಪನತ್ತ ಬಾರೋ. ಸರ್ ರಜನಿಕಾಂತ್ ಸರ್, ಇದು ಸೇಫ್ಟಿ ಇದ್ರಾಗ ಹೆಲ್ಮೆಟ್ ಓಕೆನಾ? ತಮ್ಗೆ ಅದೇ ರೀತಿಯಾಗಿ ಆಫ್ರಾನ್, ಅದೇ ರೀತಿಯಾಗಿ ಕಾಗಲ್ ಕೂಡ. ಸರ್ ಉಪೇಂದ್ರ ಸರ್, ತಮಗೂ ಕೂಡ ಹೆಲ್ಮೆಟ್. ಸರ್ ಹೌದು ಸರ್, ಅದೇ ರೀತಿ ಆಫ್ರಾನ್ ಸರ್, ಇದು ಒಳ್ಳೆ ಹೆಲ್ಮೆಟ್ ಇದೆ, ಹಾಕೊಂಡ್ ಕೆಲಸ ಮಾಡೋಣ. ಓಕೆ, ಅಲಾಕೆಟ್. ಹಾ ಸರ್, ಅದೇ ರೀತಿ ಗಾಗಲ್ ಕೊಟ್ಟಿದ್ದೀನಿ ಸರ್. ತಮಗೆ ಕೂಡ ಅದೇ ರೀತಿಯಾಗಿ ಸರ್. ಪುಷ್ಪ ಸರ್, ತಮಗೆ ಹೆಲ್ಮೆಟ್. ಸರ್ ಆಫ್ರಾನ್ ಸರ್, ಅದೇ ರೀತಿಯಾಗಿ ಗಾಗಲ್ ಕೂಡ. ಸೇಫ್ಟಿ ಶೂ ಕೊಟ್ಟಿದ್ದೀನಿ ಸರ್. ನಿಮಗೆ ಕೂಡ ಪುಷ್ಪ ಅಸ್ಟೆಂಟ್, ನೀವು ಕೂಡ ಗಾಗಲ್ ಅಂಡ್ ಹೆಲ್ಮೆಟ್, ಸ್ಪೆಕ್ಸ್. ಸರ್ ನಮ್ಮ ಸಾರ್ ಬರ್ತಾರೆ, ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೀವು ಅಲ್ಲಿ ಹೋಗ್ಬೋದು ಅಂತ. ಹೆಲ್ಮೆಟ್ ಹಾಕೊಳ್ಳೋ, ಇದು ಬಹಳ ಸೇಫ್ಟಿಯಿಂದ ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರೆ ನಾವೆಲ್ಲ. ರಜನಿ ಸೊಲ್ಲು. புஷ்பா அவர் சொன்ன மாதிரி எல்லாம் பிபி எல்லாம் போடுங்க. புஷ்பா மறுபடியும் உங்களுக்கு கேட்க மாட்டாங்க. எல்லா பிபி ஷூ எல்லாம் போடுங்க. पुष्पराज झुकेगा नहीं साला, हेलमेट नहीं चाहिए, अफरान नहीं चाहिए. ಸರ್ ಅವ್ರಿಗೆಲ್ಲರಿಗೆ ಸೇಫ್ಟಿ ಆಗಿ ಬರುವಾಗ ಎಲ್ಲ ರೀತಿಯಿಂದ ಕೊಟ್ಟಿದ್ದೀನಿ, ತಾವು ತಕೊಂಡು ಹೋಗ್ಬೋದು. ಓಕೆ, ಎಲ್ಲರೂ ಹಾಕೊಂಡಿದ್ದಾರೆ. ನಮ್ಮ ಪುಷ್ಪ ಹೆಲ್ಮೆಟ್ ಎಲ್ಲ ಹಾಕಲ್ಲ, ಯಾಕಂದ್ರೆ ಅವ್ರಿಗೆ ಇವೆಲ್ಲ ಇಷ್ಟ ಆಗಲ್ಲ, ಅದಕ್ಕೋಸ್ಕರ. ಏನ್ರಿ ಎಲ್ಲ ಹಾಕೊಂಡಿದ್ರ ನೀವು? ಇವ್ರು ಯಾಕೆ ಹಾಕಿಲ್ಲ? ಎಲ್ಲ ಹೆಲ್ಮೆಟ್, ಗಾಗಲ್, ಗ್ಲೌಸ್ ಎಲ್ಲ ನಮ್ಮ ಅಸ್ಟೆಂಟ್ ಎಲ್ಲ ಕೊಟ್ಟಿದಾರಲ್ಲ, ಯಾಕೆ ಹಾಕಿಲ್ಲ ಇದನ್ನ? ಕೊಟ್ಟಿದ್ದಾರೆ, ನಾವೆಲ್ಲ ಹಾಕೊಂಡಿದ್ದೀವಿ. ಪುಷ್ಪ ಹಾಕೊಂತಿಲ್ಲ, ಹೇಳಿದ್ರೆ ಮಾತು ಕೇಳ್ತಾ ಇಲ್ಲ. ಪುಷ್ಪ ಹಾಕಿಲ್ಲ ಸರಿ, ಪುಷ್ಪ ಅಸ್ಟೆಂಟ್ ಏನ್ರಿ? ಇದು ಕಂಪ್ನಿಲಿ ಒಳಗಡೆ ಹೋಗ್ಬೇಕಂತಂದ್ರೆ ಎಲ್ಲ ಹಾಕೊಳ್ಳೇಬೇಕು. ಸೊ ಎಲ್ಲ ಹಾಕೊಳ್ರಿ, ತಗೊಳ್ಳಿ. ನೀವು ಹಾಕೊಂಡ್ರೆ ಒಳಗಡೆ ಕರ್ಕೊಂಡು ಹೋಗೋದು. ನೀವು ಯಾರು ರೆಫರೆನ್ಸ್ ಇಂದ ಬಂದ್ರು ನಮಗೆ ಅದೆಲ್ಲ ಗೊತ್ತಿಲ್ಲ. ಹೆಲ್ಮೆಟ್, ಗಾಗಲ್ ಹಾಕೊಂಡ್ರೆ ಹಾಕೋದಿಲ್ಲ, ಇಲ್ಲಾಂದ್ರೆ ಕರ್ಕೊಂಡು ಹೋಗೋದು ಒಳಗಡೆ ನಾವು.
ಹಾಕೋ ಪುಷ್ಪ, ಹೇಳಿದ ಮಾತು ಕೇಳ್ಬೇಕಿಲ್ಲಿ. ಅದು ಫಿಲ್ಮು, ಇದು ರಿಯಲ್, ಅದು ರಿಯಲ್, ಇದು ರಿಯಲ್. ಪುಷ್ಪರಾಜ್ ಅಂದ್ರೆ ಫ್ಲವರ್ ಫೈರ್. ರಮೋ ನಮ್ ಪುಷ್ಪ ಯಾವತ್ತು ಹೆಲ್ಮೆಟ್ ಹಾಕಲ್ಲ. ಸರಿ, ಹೆಲ್ಮೆಟ್ ಹಾಕಲ್ಲ ಅಂತಂದ್ರೆ ಅಟ್ಲೀಸ್ಟ್ ಎಪ್ರಾನ್ ಗ್ಲೌಸ್ ಏನ್ ಕೊಟ್ಟಿದ್ರೆ ಅದನ್ನ ಬೇರೆ ಕನ್ನಡಕ ಆದ್ರೂ ಹಾಕ್ರಿ. ಹೇಳ್ತಾ ಇದೀವಲ್ಲ, ಎಪ್ರಾನ್ ಹಾಕಿಲ್ಲ ಅಂತಂದ್ರೆ ಗ್ಲೌಸ್ ಕನ್ನಡಕ ಆದ್ರೂ ಹಾಕ್ಬೋದಲ್ಲ. ನಮ್ ಪುಷ್ಪ ಸೇಫ್ಟಿ ವಿತೌಟ್ ಏನು ಯಾವತ್ತು ಹಾಕಲ್ಲ. ಅದಕ್ಕೋಸ್ಕರ ಅವ್ರು ಹಿಂಗೆ ಇರೋದು. ನಮ್ ಪುಷ್ಪ ಯಾವ ಹಾಕಲ್ಲ. ಸೊ ಏನ್ರಿ, ಏನ್ ಮಾಡೋದು? ಇವ್ರನ್ನ ಇಲ್ಲೇ ಬಿಟ್ಟು ನಾವು ಒಂದೇ ಯಾರು ಸೇಫ್ಟಿ ಫಾಲೋ ಮಾಡ್ತಾರೆ ಅವ್ರು ಮಾತ್ರ ಕರ್ಕೊಂಡು ಹೋಗ್ತೇವೆ ನೋಡಿ ಒಳಗಡೆ. ದಯವಿಟ್ಟು ಇವತ್ತು ಒಂದಿನ ಬಂದರೆ ಎಕ್ಸ್ಕ್ಯೂಸ್ ಮಾಡಿ ಕರ್ಕೊಂಡು ಹೋಗಿ. ಸೊ ಒಳಗಡೆ ಏನ್ ಆತ ಬಂತಂದ್ರೆ ಅವರೇ ಎಲ್ಲ ಫೇಸ್ ಮಾಡ್ಬೇಕಾಗತ್ತೆ, ನಾವೆಲ್ಲ ರೆಸ್ಪಾನ್ಸಿಬಿಲಿಟಿ ಆಗಿರಲ್ಲ. ಫಸ್ಟ್ ನಮ್ಮ ಪೋಲ ಓಕೆ, ಬನ್ನಿ ಈ ಭಾಗ ಹತ್ರ ಹೋಗೋಣ, ಬರ್ತಾ ಇರ್ರಿ. ಓಕೆ ಸರಿ, ಬನ್ನಿ ನಮ್ಮನ್ನ ಫಾಲೋ ಮಾಡಿ ಬರ್ತಾ ಇರ್ರಿ ನಮ್ಮ ಜೊತೆಗೆ. ಚಲೋ ಚೇಂಗೆ. ನೋಡ್ರಿ ನೋಡಿ, ಇಲ್ಲಿ ನಮ್ಮ ಕಂಪ್ನಿಲಿ ಈ ಕಡೆ ಪೈಪ್ ಆ ಕಡೆ ಸೈಡ್, ಆ ಕಡೆ ಪೈಪ್ ಈ ಕಡೆ ಸೈಡ್, ಎಲ್ಲಿ ಬೇಕಾದ್ರೂ ಹೋಗಿರುತ್ತೆ. ಇಲ್ಲಿ ಹೆಲ್ಮೆಟ್ ಮಸ್ಟ್ ಅಂಡ್ ಶುಡ್. ನಿಮ್ಗೆ ಹೇಳಿದ್ರೆ ಅರ್ಥನೇ ಆಗಲ್ಲ ಅವರಿಗೆ. ಆ ಹೆಲ್ಮೆಟ್ ಹಾಕಿಲ್ಲ ತೆಲಿಗೆ ಏನಾದ್ರೆ ಏನ್ರಿ ಮಾಡೋದು? ಪುಷ್ಪ ನೋಡು, ಪೈಪು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಯಾವ ಕ್ಷಣದಲ್ಲಿ ಯಾರ ಮೇಲೆ ತಲೆ ಮೇಲೆ ಬೀಳುತ್ತದೆ. ಅದಕ್ಕೋಸ್ಕರ ಹೆಲ್ಮೆಟ್ ಆದ್ರೂ ಹಾಕೊಳ್ಳು. ರಜನಿ ಸೊಲ್ಲು. பாரு புஷ்பா, மேல பாரு, எந்த ஓஸ்ல என்ன சாலன்னு போகுது உங்களுக்கு தெரியாது, எனக்கு தெரியாது. எது டிராப் வந்து தலை மெண்ட எல்லாம் குதிரை எல்லாம் போகுது. புஷ்பா போடு, புஷ்பா ஹெல்மெட் போடு. புஷ்பா ಪುಷ್ಪರಾಜ್ ಚುಕ್ಕೆಗನೆ ಸಾಲ. ರಾಮ ಚಪ್ರ. ನಮ್ ಪುಷ್ಪ ಯಾವತ್ತು ಹೆಲ್ಮೆಟ್ ಹಾಕಲ್ಲ. ಅವ್ರ ತಲೆ ಮೇಲೆ ಮರ ಗಿಡಗಳು ತಲೆ ಮೇಲೆ ಬಿದ್ರು ಕೂಡ ಅವ್ರಿಗೆ ಏನಾಗಿಲ್ಲ. ಅಟ್ಲೀಸ್ಟ್ ಈ ಪೈಪ್ ಲೈನ್ ಏನ್ ಮಾಡುತ್ತೆ ನಮ್ ಪುಷ್ಪಗ? ಏನ್ ಮಾಡಲ್ಲ ಪುಷ್ಪಗ. ಅದು ಕಾಡು, ಇದು ನಾಡು. ರಾಮು ಹೇಳ್ಬೇಕು ಪುಷ್ಪಾಗೆ, ಅಲ್ಲಿ ಬೇರೆ ಇಲ್ಲಿ ಬೇರೆ. ನೀವೇನೋ ನಮ್ದು ಹೇಳೋದು ನಮ್ಮ ಅಧಿಕಾರ, ಕೇಳೋದು ಬಿಡೋದು. ನೋಡ್ರಿ, ನಿಮ್ಮ ಇವ್ರಿದ್ರಲ್ಲ ಪುಷ್ಪ ಅಲ್ಲಿನೇ ಕೇಳಿಲ್ಲ ಎಲ್ಲ ಹಾಕಂದ್ರೆ ಇಲ್ಲೇನ್ ಹಾಕ್ತಾರೆ. ಬನ್ನಿ ಹೋಗೋಣ, ಬನ್ನಿ. ಅವರ ಹಣೆ ಬರ ಏನಾದ್ರೂ ಆಗ್ಲಿ, ಬನ್ನಿ ಹೋಗೋಣ. ಏನಾಯ್ತ್ರಿ ಅವ್ರ ತಲೆಗೆ? ನೋಡ್ರಿ, ನಾವ್ ಹೆಲ್ಮೆಟ್ ಹಾಕಂತ ಹೇಳಿದ್ವಿ, ಹೆಲ್ಮೆಟ್ ಹಾಕಿಲ್ಲ. ಅವ್ರ ತಲೆಗೆ ಏನಾಯ್ತ್ರಿ? ಏನಾಯ್ತು ನೋಡಿ. ನಮ್ ಪುಷ್ಪಗ ಆದಂಗೆ ನನಗಾದ್ರೆ ನಾನೇನ್ ಮಾಡ್ಲಪ್ಪ, ಹೆಲ್ಮೆಟ್ ಹಾಕಂತೀರಿ ನೋಡಿ. ಅವ್ರ ಅಷ್ಟೇಟ್ ಹಾಕ್ತಾ ಇದಾರೆ, ಪುಷ್ಪರಾಜ್ ಹಾಕ್ಲೇ ಇಲ್ಲ ಹೆಲ್ಮೆಟ್. ಹೆಲ್ಮೆಟ್ ಪುಷ್ಪ ಹಾಕ್ಲಿಲ್ಲ, ಅವ್ರ ಅಷ್ಟೇಟ್ ಹಾಕ್ದ, ಅವ್ರ ಅಷ್ಟೇಟ್ ತಲೆ ಸೇಫ್ ಆಯ್ತು, ಇವ್ರ ತಲೆ ಗಾಯ ಆಯ್ತು. ಪುಷ್ಪ ಬ್ಲಡ್ ಹೋಗ್ತಿದೆ, ಬ್ಲಡ್ ಹೋಗ್ತಿದೆ. ಎರಡು ಬ್ಲಡ್ ಇದೆ. ಪುಷ್ಪದ ಜೀವದ ಪುಷ್ಪರಾಜ್. ರಾಮ ಚಪ್ರ. ನಮ್ ಪುಷ್ಪಗೆ ಮರ ಗಿಡಗಳು ಬಿದ್ದಾಗ ಲೀಟರ್ ಗಟ್ಟಲೆ ಬ್ಲಡ್ ಆಗಿದೆ. ಅಟ್ಲೀಸ್ಟ್ ಈ ಡ್ರಾಪ್ ಬ್ಲಡ್ ಏನ್ ಮಾಡುತ್ತೆ ನಮ್ ಪುಷ್ಪಗೆ? ಏನ್ ಮಾಡಲ್ಲ. ಸರಿ ಬಿಡ್ರಿ, ಎರಡು ಡ್ರಾಪ್ ಬ್ಲಡ್ ಹೋದ್ರೆ ಅವ್ರದ್ದು ಏನಾಗುತ್ತೆ ಅಂತ ಹೇಳ್ತಾರೆ. ಇನ್ನೇನು ಮಾಡಕ್ಕಾಗಲ್ಲ, ಇಂಥ ಮಟ್ಟದಲ್ಲಿ ಏನು ಹೇಳಕ್ಕಾಗಲ್ಲ. ಸೊ ಓಕೆ, ಹೋಗೋಣ ಬನ್ನಿ ನೆಕ್ಸ್ಟ್. ಓಕೆ, ನೀವು ಚೆನ್ನಾಗಿದ್ದೀರೇನ್ರಿ? ಹೋಗೋದ ಮುಂದೆ. ಪುಷ್ಪರಾಜ್ ಚುಕ್ಕಿಗನೆ ಸಾಲ. ಯಾವಾಗ್ಲೂ ಇದೊಂದು ಹೇಳ್ತಾರನ್ರಿ, ಅದು ಬ್ರ್ಯಾಂಡ್. ಓಕೆ, ಬನ್ನಿ ಬನ್ನಿ, ಓಡ್ ಬನ್ನಿ. ನಿಮ್ದು ಕರ್ಕೊಂಡು ನಮ್ ಕೆಲಸ ಅಲ್ಲ, ಇನ್ನೂ ಜಾಸ್ತಿ ನಿಂತ ಬಿಡುತ್ತೆ. ಬನ್ನಿ, ಓಡ್ ಬನ್ನಿ. ಹಾ ನೋಡಿ, ಅಲ್ಲಿ ಮುಂದ್ಗಡೆ ಗ್ರೀಸು ಮತ್ತೆ ಆಯಿಲ್ ಇರುತ್ತೆ, ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಇದೆ. ಸೊ ಅಲ್ಲೆಲ್ಲ ಕಾಲೆಲ್ಲ ಜಾರುತ್ತೆ. ಕಾಲಿಗಿಲಿಗೆ ಏನಾದ್ರೂ ಆದ್ರೆ, ಇಲ್ಲಿಗೆ ತಲೆ ಎಲ್ಲ ಪೆಟ್ಟಾಗಿದೆ, ಕಾಲು ಏನಾದ್ರೂ ಆದ್ರೆ ಈಗ ಸೇಫ್ಟಿ ಶೂ ಆದ್ರೂ ಹಾಕಕ್ ಹೇಳ್ರಿ ಅವ್ರಿಗೆ. ಸೇಫ್ಟಿ ಶೂ ಆದ್ರೂ ಹಾಕೊಳ್ಳೋ. ಅಲ್ಲಿ ಕಾಲ್ ಜಾರಿದ್ರೆ ಏನ್ ಮಾಡ್ಬೇಕು? ನಿನ್ನೆ ನಮ್ಗೊಂದು ಶ್ರೀವಲ್ಲಿ ಕಾಯ್ತಾ ಇದ್ದಾಳು ಮನೆಯಲ್ಲಿ. ಪುಷ್ಪ, ரஜினி நீவா சொல்லு ரஜினி. புஷ்பா நான் சொல்றது கேளு புஷ்பா, எதுவுமே கேட்க மாட்டீங்க, ஹெல்மெட் போட மாட்டீங்க, அடுத்து ஷூ போடு புஷ்பா, ஏதாச்சுன்னா இங்க யார் பாத்துவாங்க. ಪುಷ್ಪ ಅಂದ್ರೆ ಫ್ಲವರ್ ಫೈರ್. ರಾಮ ಚಪ್ರ. ನಮ್ ಪುಷ್ಪ ಯಾವತ್ತು ಸೇಫ್ಟಿ ಶೂಸ್ ಹಾಕಲ್ಲ. ಯಾಕಂದ್ರೆ ಬರೇ ಕಲ್ಲು, ಬೆಟ್ಟ ಕಲ್ಲು ಮಣ್ಣು ಎಲ್ಲ ಬರೇ ಕಲ್ಲು ತಿರುಗಿದ್ದಾರೆ. ಅವ್ರಿಗೆ ಅಲ್ಲಿ ಏನಾಗಿಲ್ಲ. ಅಟ್ಲೀಸ್ಟ್ ಈ ಸಾಲ್ವೆಂಟ್ ಏನ್ ಮಾಡುತ್ತೆ ನಮ್ ಪುಷ್ಪಗ? ಯಾವತ್ತು ಅವ್ರು ಸೇಫ್ಟಿ ಶೂಸ್ ಹಾಕಲ್ಲ. ಸೇಫ್ಟಿ ಶೂಸ್ ಹಾಕ್ಬೇಕು ರಾಮು. ಅಲ್ಲಿ ಏನಿದೆ, ಕಲ್ಲು ಮುಳ್ಳು ಎಲ್ಲ ಚುಚ್ಚಿದ್ರೆ ಏನೋ ಆಗಲ್ಲ, ತಕ್ಕೋಬಹುದು. ಇಲ್ಲಿ ಕಾಲು ಜಾರಿ ಬಿದ್ದರೆ ಶ್ರೀವಲ್ಲಿಗೆ ಏನ್ ಮಾಡ್ತಾರೋ ನಿಮ್ ಪುಷ್ಪ. ರಜನಿ
ಸೊಲ್ಲು ಕೇಕ ಮಾಡಿಕೊಂಡ್ರೆ ಫಸ್ಟ್ ನಮ್ಮ ಪೋಲ ಸರಿ ಆಯ್ತು, ಅವ್ರ ಇಷ್ಟ. ಬನ್ನಿ, ಅವ್ರು ಸೇಫ್ಟಿ ಶೂ ಹಾಕಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ? ಹೆಲ್ಮೆಟ್ ಹಾಕಿಲ್ಲ, ಗಾಯ ಆಯ್ತು, ಕಾಲಿಗೆ ಏನಾದ್ರೂ ಏನ್ ಮಾಡೋದು? ಬನ್ನಿ ಹೋಗೋಣ ಬನ್ನಿ. ಹೇಳಿದ್ರೆ ಕೇಳೋದು ಬಿಡೋದು ನಿಮ್ ಕರ್ಮ. ಪುಷ್ಪ ನಡಿ ಅನ್ಭವಿಸು. ನೋಡ್ರಿ, ಹೇಳ್ದಂಗೆ ಆಯ್ತಲ್ರಿ, ಹೆಲ್ಮೆಟ್ ಹಾಕಿಲ್ಲ, ಕಾಲ್ ಬೇರೆ ಜಾರಿ ಬಿದ್ದಲ್ರಿ ನಿಮ್ ಪುಷ್ಪ. ನಮ್ಮ ಪುಷ್ಪಾಗ ಕಾಲು ಏಟ್ ಬಿತ್ತು, ನಾನೇ ಸೇಫ್ಟಿ ಶೂ ಹಾಕಬೇಕು. ಹಲೋ, ಹಲೋ ಹಲೋ, ಪುಷ್ಪ ಕೊಡ್ರಿ, ಪುಷ್ಪ ಕೊಡ್ರಿ, ಪುಷ್ಪ ಕೊಡ್ರಿ. ಹಾ ಪುಷ್ಪ, ಏನು ಪುಷ್ಪ ತಲೆ ಹುಡ್ಕೊಂಡಂತೆ, ಕಾಲು ಮುಡ್ಕೊಂಡಂತೆ, ಏನ್ ಪುಷ್ಪ ಇನ್ನು ಏನೇನ ಆಗಲ್ಲ ಇದೆ ನಿಂದಲ್ಲಿ? ఎక్కడే ఉన్నాను రా పుష్ప, నువ్వు ఏం చేసుకుంటా చేసుకో పుష్ప. ఇನ್ನು ఏం కాలు ఎరిగింది, నత్తి పెరిగింది, ఇంకేం జరుగుతుంది పుష్ప నీది? ఎక్కడే ఉండవురా, వస్తాను. వచ్చాయి పుష్ప, నేను ఇక్కడే ఉంటాను. ಬೆಟ್ರ ಫೋನು. ಸರಿ ಆಯ್ತು. ಏನ್ರಿ, ಕಾಲು ಕೂಡ ನೋವು ಮಾಡ್ಕೊಂಡ್ರು, ತಲೆನೂ ನೋವು ಮಾಡ್ಕೊಂಡ್ರು, ಅಟ್ಲೀಸ್ಟ್ ಅವ್ರಿಗೆ ಒಂದ್ ಸ್ವಲ್ಪ ಗಾಗಲ್ ಆದ್ರೂ ಹಾಕಕ್ ಹೇಳ್ರಿ. ಗಾಗಲ್ಲು ಹಾಕಿಲ್ಲ ಅಂತಂದ್ರೆ ಹೆಂಗೆ? ಕೊಡ್ರಿ, ಒಂದು ಗಾಗಲ್ ಆದ್ರೂ ಕೊಡಪ್ಪ ಅವ್ರಿಗೆ. ಗಾಗಲ್ ಆದ್ರೂ ಹಾಕ್ಲಿ. ಎಲ್ಲ ಕೊಟ್ಟಿದ್ಯಾ ತಾನೇ ನೀನು? ಪುಷ್ಪ ಮುಂದ್ಗಡೆ ಸಾಲ್ವೆಂಟ್ ಗಿಲ್ವೆಂಟ್ ಎಲ್ಲ ಇರುತ್ತೆ, ಪೈಪ್ಗಳು ಅಲ್ಲಿ ಲೀಕ್ ಆಗಿರುತ್ತೆ, ಸಾಲ್ವೆಂಟ್ ಎಲ್ಲ ಕೆಳಗಡೆ ಕಣ್ಣಲ್ಲೆಲ್ಲ ಹೋಗ್ತಪ್ಪ ಅಂತಂದ್ರೆ ಏನ್ ಮಾಡೋದು? ಅವ್ರಿಗೆ ಒಂದ್ ಸ್ವಲ್ಪ ಗಾಗಲ್ ಆದ್ರೂ ಹಾಕಕ್ ಹೇಳ್ರಿ ನಿಮ್ ಪುಷ್ಪಗೆ. ಪುಷ್ಪ ಅಲ್ಲೋಡು, ಸಾಲ್ವೆಂಟ್ ಲೀಕ್ ಆಗತ್ತದೆ. ಅದು ಯಾವ ಕ್ಷಣದಲ್ಲಿ ಕಣ್ಣಿಗೆ ಬೀಳ್ತದೆ ಅಂತ ಗೊತ್ತಿಲ್ಲ. ಗಾಗಲಾದ್ರೂ ಹಾಕೋ, ಕಣ್ಣಾದ್ರೂ ಉಳಿಸ್ಕೋಳು. ರಜನಿ ஏண்டா புஷ்பா எதுவுமே கேட்க மாட்டீங்க, ஹெல்மெட் போட மாட்டீங்க, சொல்ல மாட்டீங்க. அட்லீஸ்ட் கண்ணாடி போடு புஷ்பா, கண்ணாடி போடு புஷ்பா. எப்போ ரைஸ் சூப்பரா இருக்கு புஷ்பா. పుష్పరాజ్ చాలా రమ్మో తీసుకురా, చెప్పరా రమ్మో. ನಮ್ಮ ಪುಷ್ಪ ಚಸ್ಮಾ ಎಲ್ಲ ಹಾಕಲ್ಲ, ಯಾಕಂದ್ರೆ ಗಾಳಿ ಬಿರುಗಾಳಿ ಬಂದು ಕಣ್ಣಲ್ಲಿ ಬಿದ್ದು ಕೂಡ ಅವ್ರಿಗೆ ಏನಾಗಿಲ್ಲ. ಅಟ್ಲೀಸ್ಟ್ ಸಾಲ್ವೆಂಟ್ ಏನ್ ಮಾಡ್ತೀವಿ ನಮ್ಮ ಪುಷ್ಪಾಗ? ನಮ್ಮ ಪುಷ್ಪ ಯಾವತ್ತೂ ಚಸ್ಮಾ ಹಾಕಲ್ಲ. ಅದು ಗಾಳಿ ಬಿರುಗಾಳಿ ಎಲ್ಲ ಬಿದ್ರು ಏನೂ ಆಗಲ್ಲ, ಗೊತ್ತು ರಾಮು. ಇಲ್ಲಿ ಸಾಲ್ವೆಂಟ್ ಕಣೋ, ಇದು ಸಾಲ್ವೆಂಟ್ ಬಿದ್ರೆ ಕಣ್ಣೇ ಕಾಣಲ್ಲ. ಮತ್ತೆ ಏನ್ ಮಾಡ್ತೀಯ ನೀನು? ರಜನಿ ಸೊಲ್ಲು. நாடு கடையா புஷ்பா, உங்களுக்கு வீடு கிடையாது, கெமிக்கல் ஃபேக்டரி புஷ்பா. எதுவும் நெக்லெக்ட் பண்ணாது புஷ்பா. நான் சொல்ற ஒரு தடவை சொன்ன 100 தடவை சொன்ன மாதிரி கண்ணாடி போடு. ಏನ್ರಿ, ಗಾಗಲನ್ನು ಹಾಕಲ್ಲ ಅಂತ ಹೇಳ್ತಾರ ನಿಮ್ ಪುಷ್ಪ? ಸರ್ ಮಾಡ್ಬೇಡಿ ಸರ್, ಇದೊಂದು ದಿನ ಎಕ್ಸ್ಕ್ಯೂಸ್ ಮಾಡಿ ಸರ್. ಆಯ್ತು, ಬನ್ನಿ ಬನ್ನಿ ಹೋಗೋಣ ಬನ್ನಿ. ನಿಮ್ದು ಇದೇ ಆಯ್ತು, ಅಟ್ಲೀಸ್ಟ್ ಕಾಲು ಆಯ್ತು, ತಲೆ ಆಯ್ತು. ಒಂದ್ ನಿಮಿಷ ತಡೆ, ನಾನು ಆಂಬುಲೆನ್ಸ್ ಫೋನ್ ಮಾಡ್ಬಿಡ್ತೀನಿ. ನಾನು ಇನ್ನೇನೇನಾಗುತ್ತೋ ಗೊತ್ತಿಲ್ಲ. ಆಂಬುಲೆನ್ಸ್ ರೆಡಿ ಇಟ್ಕೊಳ್ಳಿ ಅಂತ ಹೇಳಿ ಸರ್, ಇಮಿಡಿಯೇಟ್. ಹಲೋ ಆಂಬುಲೆನ್ಸ್ ರೆಡಿ ಇರಪ್ಪ. ಇಲ್ಲೊಬ್ಬ ಕಾಲು ಮುರ್ಕೊಂಡ, ತಲೆನೂ ಹೋಯ್ತು, ಹೇಳಿದ್ರೆ ಕನ್ನಡಕನೂ ಆಗ್ತಾ ಇಲ್ಲ, ಕನ್ನಡ ಕಣ್ಣಿಗೂ ಏನಾಗುತ್ತೋ ಗೊತ್ತಿಲ್ಲ. ಸೊ ರೆಡಿ ಇಟ್ಕೊಳ್ಳಿ ಅಂತ ಹೇಳಿ ನಾವು ಫೋನ್ ಮಾಡಿ ಹೇಳ್ಬಿಡ್ತೀವಿ. ಬನ್ನಿ ಹೋಗೋಣ ಬನ್ನಿ. ಏನಾಯ್ತ್ರಿ? ಹೇಳ್ದಂಗೆ ಕಣ್ಣಿಗೇನೋ ಬಿತ್ತಳ್ರಿ, ಅವ್ರು ಗಾಗಲ್ ಹಾಕಲ್ರಿ, ಹಾಕಿಲ್ಲ ಏನಿಲ್ಲ. ಪುಷ್ಪಾಗ ಕಣ್ಣಲ್ಲಿ ಬಿದ್ದು ನಾವು ಗಾಗಲ್ ಹಾಕ್ಬೇಕಪ್ಪ. ನೋಡಿ, ಅವ್ರ ಅಸಿಸ್ಟೆಂಟ್ ಎಲ್ಲವನ್ನ ಹಾಕ್ತಾ ಇದಾರೆ, ಗಾಗಲ್ ಗ್ಲೌಸ್ ಎಲ್ಲ. ಅವ್ರಿಗೆ ಪುಷ್ಪ ಕೊಟ್ಟಿದ್ದಲ್ಲ, ಅವ್ರ ಅಸಿಸ್ಟೆಂಟ್ ಹಾಕ್ತಾ ಇದಾರೆ, ಇವರು ಹಾಕ್ಲಿಲ್ಲ. ಇವ್ರಿಗೆ ಏನಾಯ್ತು ಅಂತ ನೋಡ್ತಾ ಇದೀರಾ? ಇವರು ಯಾರು? ಅವ್ರು ನಿಮ್ಮ ಅಸಿಸ್ಟೆಂಟ್. ಅವರು ನಿಮ್ಮ ಅಸಿಸ್ಟೆಂಟ್ ರಾಮು ಅಂತ ಹೇಳಿ. ಯಾವ ತರ ಬದಲಾಗಿದೆ ನೋಡು. ಅವ್ರ ಮಾತು ಕೇಳಬೇಡ ಕೇಳಬೇಡ ಅಂತ ಹೇಳಿದ್ರು, ಕೇಳ್ತೀಯಾ ಪುಷ್ಪ? ಇಲ್ಲಿ ನೋಡು, ಯಾವ ರೀತಿ ಸೇಫ್ಟಿಯನ್ನು ಧರಿಸಿ ಯಾವ ರೀತಿ ರೆಡಿ ಆಗಿದ್ದಾನೆ ಅವನು. ಇದು ಸೇಫ್ಟಿ ಅಂತ ಗೊತ್ತಾ? ನೀನಿದೆ ಪುಷ್ಪ. ಸುರಕ್ಷತೆ ಎಂಬುದು
ದೇವರ ಮುಂದಿಟ್ಟಿರುವ ಉಂಡಿಯಲ್ಲ ಪುಷ್ಪ, ಅದು ಬಕಾಸುರ ಬೇಡಿದ ಪಕ್ಷ ಭೋಜ್ಯಗಳ ಬಂಡಿಯಲ್ಲ ಪುಷ್ಪ. ಪುಷ್ಪ ಎಲ್ಲ ಸುರಕ್ಷತೆಯಿಂದ ಮಾಡಿದ್ರೆ, ಎಲ್ಲ ಧರಿಸಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಪುಷ್ಪ. ನೋಡು, ಕಾಲ್ ಕಳ್ಕೊಂಡಿ, ಕಣ್ ಕಳ್ಕೊಂಡಿ, ತಲೆ ಕಳ್ಕೊಂಡಿ, ಇನ್ನೇನೇನು ಕಳ್ಕೊಬೇಕಂದಿದ್ಯೋ ಆಂಬುಲೆನ್ಸ್ ರೆಡಿ ಇದೆ ಅಂತಲ್ಲಿ. ಹೋಗೋಲ್ವಾ? ಹೋಗೋಣ. ಸೊ ಇದೇ ತರ ಕೆಲವೊಂದು ಜನ ಸೇಫ್ಟಿನ ಫಾಲೋನೇ ಮಾಡಲ್ಲ. ಸೊ ಸೇಫ್ಟಿ ಫಾಲೋ ಮಾಡಿಲ್ಲ ಅಂದ್ರೆ ಇಲ್ಲಿವರೆಗೆ ಏನೇನಾಯ್ತು ಅಂತ ಎಲ್ಲರಿಗೂ ಗೊತ್ತಿದೆ. ನಮ್ಮ ಮನಸ್ಸಲ್ಲಿ ಇರುತ್ತೆ, ಅದು ಹಾಕಿಲ್ಲ ಅಂದ್ರೆ ಏನು ಆಗಲ್ಲ, ಆ ತರ ಒಂದು ಮೆಂಟಾಲಿಟಿನ ನಾವು ಬಿಟ್ಟು ನಾವು ಪ್ರತಿದಿನನೂ ಸೇಫ್ಟಿ ಎಲ್ಲ ಪಿಪಿಗಳನ್ನ ನಾವು ಧರಿಸಿ ಕೆಲಸ ಮಾಡೋದ್ರಿಂದ ನಮಗೆ ಸುರಕ್ಷತೆ ಎಂಬುದು ಚೆನ್ನಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ. ಸೊ ಇದೇ ತರ ನೋಡಿದ್ರಲ್ಲ, ಈಗ ಪುಷ್ಪ ಆದ ಗತಿ ಯಾರಿಗೂ ಆಗ್ಬಾರ್ದು. ನಿಮ್ಮಲ್ಲಿ ಕಳಕಳಿಯ ವಿನಂತಿ, ಮುಂದಕ್ಕೆ ಹೋಗುವಂತ ಸೀನಿಯರ್ಸ್ಗಳೇ, ಈ ಕಾನ ಬಂದಿರುವಂತ ಜೂನಿಯರ್ಸ್ ಕಂಡ್ರೆ ಜೂನಿಯರ್ಸ್ಗೆ ಆಗಲ್ಲ. ಬಟ್ ಆದ್ರೆ ಸೇಫ್ಟಿ ಎಲ್ಲರಿಗೂ ಮುಖ್ಯ. ಎಲ್ಲರೂ ಸೇಫ್ಟಿಯನ್ನು ಪಾಲಿಸಬೇಕಂತ ವಿನಂತಿ, ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ನಿಮ್ಮಲ್ಲಿ. ಪುಷ್ಪ ರೀತಿ ಯಾರು ಆಗ್ಬಾರ್ದು ನೀವೆಲ್ಲ. ಪುಷ್ಪ ಫಸ್ಟ್ ಸೇಫ್ಟಿ ಫಸ್ಟ್, ಅಪರಂ ನೆಕ್ಸ್ಟ್. ಹಲೋ, ಎಲ್ಲರೂ ಸೇಫ್ಟಿ ನೋಡಿದ್ರಲ್ಲ? ಏಯ್ ಯಾರ ನೀನು? ಸೇಫ್ಟಿ ಇಲ್ಲ, ಏನಿಲ್ಲ. ನಾನು ಐ ಆಮ್ ದ ಗಾಡ್ ಇಸ್ ಗ್ರೇಟ್. ಆದ್ರೆ ಗೀದ್ರೆ ಎದುರು ಮಾತಾಡ್ತೀಯೋ? ಇಲ್ಲಿ ಹೆಲ್ಮೆಟ್ ಇಲ್ಲ ಅಂತಂದ್ರೆ ನಿನ್ ಕಂಪ್ನಿಗೆ ಅನ್ಫಿಟ್. ಯಮಧರ್ಮ, ನೀನು ಲೆಕ್ಕ ತಪ್ಪಾಗ್ಲಾರ ನೋಡ್ಕೋ. ಇಲ್ಲಿ ಯಾರ್ಯಾರು ಹೆಲ್ಮೆಟ್ ಹಾಕಿಲ್ಲ, ಏನ್ ಸೇಫ್ಟಿ ಯೂಸ್ ಮಾಡಿಲ್ಲ ಅಂತಂದ್ರೆ ಒಬ್ಬೊಬ್ರು ಇದೇ ತರ ಮೇಲೆ ಕಳಿಸ್ತಾ ಇರ್ತೇನೆ. ಸುಕೂನ್ ಸೆ ಬೇಜೂಂಗಾ. ಈ ನಾಟಕಕ್ಕೆ ಅವಕಾಶ ಕೊಟ್ಟಿರುವಂತ ಎಲ್ಲ ಮ್ಯಾನೇಜರ್ಗಳಿಗೆ ಧನ್ಯವಾದಗಳು ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.